ನೀವು ಮಾಡಿರೋ ವಿಡಿಯೋನ ಯೂಟ್ಯೂಬಲ್ಲಿ ಹೇಗೆ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇದಕ್ಕೆ ನೀವು ಫಸ್ಟ್ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಅಂತ ಇರುತ್ತೆ, ಅದನ್ನು ಫಸ್ಟ್ ನೀವು ಓಪನ್ ಮಾಡ್ಕೋಬೇಕು. ನಾನು ಸರ್ಚ್ ಮಾಡ್ತಿದ್ದೀನಿ ಇವಾಗ ಯೂಟ್ಯೂಬ್ ಸ್ಟುಡಿಯೋ ಯೂಟ್ಯೂಬ್ ಅಂತ ಬಂತಲ್ಲ, ಇದು ಫಸ್ಟ್ ಒನ್. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಲಾಗಿನ್ ಕೇಳುತ್ತೆ. ಆಮೇಲೆ ನಿಮ್ಮದು ಚಾನಲ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ನೋಡಿ, ಈ ಥರ. ಇವಾಗ ನೀವು ಅಪ್ಲೋಡ್ ಮಾಡೋದು ಹೇಗಂತ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ಒಂದು ಅಪ್ಲೋಡ್ ವೀಡಿಯೋ ಅಂತ ಯಾರೋ ಮೇಲೆ ತೋರಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಫೈಲ್ಸ್ನ ನೀವು ಅಪ್ಲೋಡ್ ಮಾಡಬೇಕು. ನೀವು ಯಾವ ವೀಡಿಯೋನ ಪೋಸ್ಟ್ ಮಾಡಬೇಕಂತಿದ್ರೆ ಆ ವೀಡಿಯೋನ. ನಾನೀಗ ಎಕ್ಸಾಂಪಲ್ ಆಗಿ ಇಲ್ಲಿ ಯಾವುದೋ ಒಂದು ವೀಡಿಯೋ ತಗೋತಿದ್ದೀನಿ. ಇವಾಗ ನಿಮಗೆ ಏನು ಟೈಟಲ್ ಬೇಕು ಮತ್ತು ಡಿಸ್ಕ್ರಿಪ್ಷನ್ ಏನು, ತಮ್ನೇಲ್ ಏನು, ಇದನ್ನೆಲ್ಲ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ನಿಮಗೆ ChatGPT ಯೂಸ್ ಮಾಡಿ ಇದನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇವಾಗ ChatGPT ಓಪನ್ ಮಾಡ್ಕೊಳ್ಳಿ ನೀವು. ಇವಾಗ ನ್ಯೂ ಚಾಟಲ್ಲಿ ನೀವು ಏನು ರಿಲೇಟೆಡ್ ವಿಡಿಯೋ ಮಾಡಿದ್ದೀರಿ ಅಂತ ನೀವು ಇದರಲ್ಲಿ ಹಾಕಬೇಕಾಗುತ್ತೆ. ಇವಾಗ ನಾನು ಒಂದು ಇನ್ಸ್ಟಾಗ್ರಾಮ್ ರಿಲೇಟೆಡ್ ವಿಡಿಯೋ ಮಾಡಿದರೆ, ಈಗ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಹೇಗೆ ಚೇಂಜ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ. ಇವಾಗ ಫಸ್ಟ್ ನಾನು ತಮ್ನೇಲ್ ಮತ್ತು ಡಿಸ್ಕ್ರಿಪ್ಷನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಇವಾಗ ನಾನು ChatGPTಯಲ್ಲಿ ಇದನ್ನು ಇವಾಗ ತಮ್ನೇಲ್ ಬೇಕು ನನಗೆ, ಅದಕ್ಕೆ ಈ ಥರ ಪ್ರಾಂಪ್ಟ್ನ ಹಾಕ್ತಿದ್ದೀನಿ. ಟುಡೇಸ್ ವಿಡಿಯೋ ಅಬೌಟ್ ಹೌ ಟು ಅಪ್ಲೋಡ್ ವೀಡಿಯೋಸ್ ಆನ್ ಯೂಟ್ಯೂಬ್ ಕ್ರಿಯೇಟ್ ಆನ್ ಗುಡ್ ತಮ್ನೇಲ್ ಅಂತ ಹಾಕ್ತಿದ್ದೀನಿ. ಇವಾಗ ಅದು ನಮಗೆ ಒಂದು ಒಳ್ಳೆ ತಮ್ನೇಲನ್ನು ರೆಡಿ ಮಾಡಿಕೊಡುತ್ತೆ ChatGPT. ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ನೀವು ನೋಡ್ಬೋದು ಇವಾಗ ChatGPT ಒಂದು ಚೆನ್ನಾಗಿರೋದೊಂದು ತಮ್ನೇಲ್ ಕ್ರಿಯೇಟ್ ಮಾಡಿಕೊಟ್ಟಿದೆ. ಬಟ್ ಇಲ್ಲೊಂದು ಪರ್ಸನ್ ಆ್ಯಡ್ ಮಾಡಿದೆ. ನಮಗೆ ಈ ಪರ್ಸನ್ ಬೇಡ ಅಂದರೆ ಇದಕ್ಕೆ ಇನ್ನೊಂದು ಪ್ರಾಂಪ್ಟ್ ಈಗ ಟೈಪ್ ಮಾಡಬೇಕಾಗತ್ತೆ. ಜಸ್ಟ್ ಹೀಗೆ ಟೈಪ್ ಮಾಡಿ, ಪ್ಲೀಸ್ ರಿಮೂವ್ ದಿಸ್ ಪರ್ಸನ್ ಅಂತ. ಪರ್ಸನ್ ಅಂತ ಕೊಟ್ಟು ಎಂಟರ್ ಮಾಡಿ. ಅಂದರೆ ಈ ಪರ್ಸನ್ ಏನಾದರೂ ಫೋಟೋಸ್ ಬಂದು, ಇದು ಆಲ್ಮೋಸ್ಟ್ ಬರಲ್ಲ, ಸಮ್ಟೈಮ್ಸ್ ಬರುತ್ತೆ. ಬಂದಿಲ್ಲ ಅಂದರೆ ನೀವು ಅದನ್ನೇ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಇವಾಗ ಕ್ರಿಯೇಟ್ ಆಗ್ತಾಯಿದೆ. ಓಕೆ, ನೋಡ್ತಾ ಇರ್ಬೋದು ಇವಾಗ ಒಂದು ಚೆನ್ನಾಗಿರೋ ತಮ್ನೇಲನ್ನು ರೆಡಿ ಮಾಡಿಕೊಟ್ಟಿದೆ. ಇದನ್ನು ನೀವು ಸೇವ್ ಮಾಡ್ಕೊಳ್ಳಿ. ಡೈರೆಕ್ಟ್ ಡೌನ್ಲೋಡ್ ಅಂತ ಕೊಟ್ಕೊಂಡು ಸೇವ್ ಮಾಡ್ಕೊತಿದ್ದೀನಿ ಇದನ್ನು. ಓಕೆ, ಇವಾಗ ಅದು ಸೇವ್ ಆಗಿದೆ. ಇವಾಗ ನಮ್ಮದು ಕ್ರಿಯೇಟರ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನಿಮಗೆ ಅಪ್ಲೋಡ್ ಫೈಲ್ ಅಂತ ಕಾಣಿಸ್ತಿದ್ದೀರಾ, ತಮ್ನೇಲ್ ಅಂತ, ಆ ಜಾಗದಲ್ಲಿ ನಾವು ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ನಿಮ್ಮ ವಿಡಿಯೋಗೆ ಒಂದು ಒಳ್ಳೆ ತಮ್ನೇಲ್ ಬಂದಿದೆ. ಇವಾಗ ಡಿಸ್ಕ್ರಿಪ್ಷನ್ ಮತ್ತು ನಿಮಗೆ ವಿಡಿಯೋ ಟೈಟಲ್ ಬೇಕು. ಈಗ ಸೇಮ್ ಅದೇ ಥರ ಇನ್ನೊಂದು ಪ್ರೊಸೆಸ್ ಇರುತ್ತೆ. ಇವಾಗ ನಾನು ಇಲ್ಲಿ ಟೈಪ್ ಮಾಡ್ತಿದ್ದೀನಿ, ಕ್ರಿಯೇಟ್ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್. ಇವಾಗ ಅದನ್ನು ನೋಡಿ, ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪದ ಟೈಟಲ್ಸ್ ಬಂದಿದೆ. ಯಾವ ಟೈಟಲ್ಸ್ ಬೇಕು ನೀವು ಚಾಯ್ಸ್ ಮಾಡ್ಕೋಬೋದು. ಓಕೆ, ನಾನು ಇದನ್ನೇ ಚಾಯ್ಸ್ ಮಾಡಿದ್ದೀನಿ. ಇವಾಗ ಇದನ್ನು ಟೈಟಲಲ್ಲಿ ಪೇಸ್ಟ್ ಮಾಡಿ. ಇವಾಗ ಡಿಸ್ಕ್ರಿಪ್ಷನ್, ಇದನ್ನು ಡೈರೆಕ್ಟಾಗಿ ಕಾಪಿ ಮಾಡ್ಕೊಳ್ಳಿ. ನಿಮ್ಗೆ ಏನೂ ಟೆಕ್ಸ್ಟ್ ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಡೈರೆಕ್ಟ್ ಕಾಪಿ ಆ್ಯಂಡ್ ಪೇಸ್ಟ್ ಆಗುತ್ತೆ. ನಾಟ್ ಫಾರ್ ಕಿಡ್ಸ್ ಅಂತ ಇದು ಮಾಡಿ. ನೀವೇನಾದರೂ ಕಿಡ್ಸ್ ರಿಲೇಟೆಡ್ ವಿಡಿಯೋ ಆಗ್ತಿದ್ರೆ ಎಸ್ ಕಿಡ್ಸ್ ಅಂತ ಹಾಕ್ಬೋದು. ಇದು ಕಿಡ್ಸಿಗೆಲ್ಲ ಬರಲ್ಲ. ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಟ್ಯಾಗ್ಸ್ ಹಾಕ್ಲಿಕ್ಕೆ ಇರುತ್ತೆ. ವಿಡಿಯೋ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ, ಇದನ್ನು ಕನ್ನಡ ಅಂತ ಮಾಡಿ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾಡಿರ್ತೀರೋ ಆ ಲ್ಯಾಂಗ್ವೇಜನ್ನ
ಹಾಕ್ಬಿಡಿ ಇಲ್ಲಿ ಕನ್ನಡ. ಇವಾಗ ನಮಗೆ ಇಲ್ಲಿ ಟ್ಯಾಗ್ಸ್ ಹಾಕೋದಿರುತ್ತೆ. ಟ್ಯಾಗ್ಸ್ ಅಂದರೆ ಈಗ ಜನರು ಯಾವ ಥರ ಸರ್ಚ್ ಮಾಡ್ತಾರೆ ನಿಮ್ಮ ವೀಡಿಯೋನ ಅಂತ ಅದ್ರ ರಿಲೇಟೆಡ್ ನಾವು ಟ್ಯಾಗ್ಸ್ ಹಾಕಬೇಕು. ಎಕ್ಸಾಂಪಲ್ ಅಂದರೆ ಇವಾಗ ನಾನು ಯಾರಾದರೂ ಹೌ ಟು ಅಪ್ಲೋಡ್ ಫಸ್ಟ್ ಯೂಟ್ಯೂಬ್ ವಿಡಿಯೋ ಈ ಥರ ಸರ್ಚ್ ಮಾಡ್ತಾರೆ ಅಂದ್ಕೊಂಡ್ರೆ ಆ ಥರನೇ ನಾವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಇವಾಗ ಟ್ಯಾಗ್ಸನ್ನು ಸಹ ನಾನು ChatGPT ಇಂದ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಇಲ್ಲಿ ನೀವು ಓಕೆ SEO ಟ್ಯಾಗ್ಸ್ ಅದೇ ಕೊಟ್ಟಿದೆ, ಇದನ್ನೇ ಡೈರೆಕ್ಟ್ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿ ಈ ಜಾಗದಲ್ಲಿ ಪೇಸ್ಟ್ ಮಾಡಿ. ಓಕೆ ನೋಡಿ ಇಲ್ಲಿ ಹೌ ಟು ಅಪ್ಲೋಡ್ ವಿಡಿಯೋ ಆನ್ ಯೂಟ್ಯೂಬ್ ಅಪ್ಲೋಡ್ ಟ್ಯೂಟೋರಿಯಲ್ ಈ ಥರ ಟ್ಯಾಗ್ಸ್ ಬರುತ್ತೆ. ಈ ಟ್ಯಾಗ್ಸಿಂದಲೇ ನಿಮ್ಮ ವೀಡಿಯೋಸ್ ರ್ಯಾಂಕ್ ಆಗೋದು. ಇವಾಗ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎಂಡ್ ಸ್ಕ್ರೀನ್ ಹಾಕೋದಿರುತ್ತೆ. ಸಬ್ ಟೈಟಲ್ಸ್ ಏನಾದರೂ ಹಾಕೋದಿದ್ರೆ ಫಸ್ಟ್ ಆಪ್ಷನ್ ಯೂಸ್ ಮಾಡಿ. ಎಂಡ್ ಸ್ಕ್ರೀನ್ ಹಾಕೋದು ಈಗ ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸ್ವಲ್ಪ ಎಂಡಿಗೆ ತಗೊಂಡು ಹೋಗಿ ಇಲ್ಲಿ ಬೇಗ. ಅಂದರೆ ಇದು 7:58 ಅಂದರೆ 3 ಸೆಕೆಂಡ್. ನಂದು 3 ಸೆಕೆಂಡಿಗೆ ನನಗೆ ಇದನ್ನು ತೋರಿಸ್ಬೇಕು ಅಂತ ಹಾಕ್ತಿದ್ದೀನಿ ಎಂಡ್ ಸ್ಕ್ರೀನ್. ಇಲ್ಲಿ ನಿಮಗೆ ನಾವೇ ಬೆಸ್ಟ್ ವ್ಯೂ ಇದ್ದರೆ ನಿಮ್ಮದು ತುಂಬ ಹಳೆ ವಿಡಿಯೋ, ಇದು ಹಳೆ ಅಕೌಂಟ್ ಅಂದರೆ ನಿಮ್ಮದು ಬೆಸ್ಟ್ ವ್ಯೂಸ್ ಬಂದಿರೋದೆಲ್ಲ ಇಲ್ಲಿ ಹಾಕೋಬೋದು ಡೈರೆಕ್ಟಾಗಿ. ನಾನು ಚಾಯ್ಸ್ ಮಾಡ್ತಿದ್ದೀನಿ, ಯಾವುದಾದ್ರೂ ಎರಡನ್ನು ಚೂಸ್ ಮಾಡಿ. ಇಲ್ಲಿ ಇದಕ್ಕನ್ನು ಚೂಸ್ ಮಾಡ್ತಿದ್ದೀನಿ. ಓಕೆ, ಸ್ವಲ್ಪ ಬ್ಯಾಕ್ ಸ್ಲೈಡ್ ಮಾಡ್ಕೊತೀನಿ ಯಾಕೆಂದರೆ ಎಂಡಲ್ಲಿ ಕಾಣಿಸ್ಬೇಕಲ್ವ. ಓಕೆ, ಸೇವ್ ಮಾಡ್ಕೊಳ್ಳಿ. ಇವಾಗ ಇದು ನಿಮ್ದು ಇಲ್ಲಿ ಇದು ಮೇನ್ ಪಾರ್ಟ್. ಇದು ಸಾರಿ ಇಲ್ಲಿ ಬರುತ್ತೆ ನಿಮ್ಮದು ಮೇನ್ ಪಾರ್ಟು ಚೆಕ್ಸಲ್ಲಿ. ಇದು ಪಾಸ್ ಆಗಿರಬೇಕು, ರೈಟ್ ಮಾರ್ಕ್ ಬಂದಿರಬೇಕು. ಇದೇನಾದರೂ ರಾಂಗ್ ಬಂದರೆ ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದು ವೇಸ್ಟ್, ಯಾಕೆಂದರೆ ನಿಮ್ಮ ಮೇಲೆ ಸ್ಟ್ರೈಕ್ ಬರೋ ಚಾನ್ಸಸ್ ಇರುತ್ತೆ. ಇದು ನೋ ಕಾಪಿರೈಟ್ ಇಶ್ಯೂ ಟಿಕ್ ಬಂದರೆ ಓಕೆ, ನಿಮ್ಮ ವೀಡಿಯೋ ಕರೆಕ್ಟಾಗಿದೆ ಅಂತ. ಆಮೇಲೆ ವಿಸಿಬಿಲಿಟಿ ಹೋಗಿ ನಿಮ್ಮ ವೀಡಿಯೋನ ಪಬ್ಲಿಕ್ ಅಂತ ಮಾಡಿ. ಪಬ್ಲಿಷ್ ಮಾಡಬೇಕು. ಪಬ್ಲಿಷ್ ಅಂತ ಕೊಟ್ಟರೆ ನಿಮ್ಮ ವೀಡಿಯೋ ಪೋಸ್ಟ್ ಆಗುತ್ತೆ. ನೋಡಿ, ಪಬ್ಲಿಷ್. ಓಕೆ, ವೀಡಿಯೋ ಪೋಸ್ಟ್ ಆಗಿದೆ. ಇಲ್ಲಿ ನೀವು ವೀಡಿಯೋ ಲಿಂಕ್ನ ಕಾಪಿ ಮಾಡಿ ಯಾರಿಗಾದ್ರೂ ಶೇರ್ ಮಾಡ್ಕೋಬೋದು, ಅಥವಾ ವಾಟ್ಸಪ್ ಗ್ರೂಪಲ್ಲಿ ಅವರು ಇನ್ಸ್ಟಾಗ್ರಾಮಲ್ಲಿ ನೀವು ಶೇರ್ ಮಾಡ್ಕೋಬೋದು. ಈ ರೀತಿಯಾಗಿ ಅಪ್ಲೋಡ್ ಮಾಡೋ ವಿಧಾನ. ಥ್ಯಾಂಕ್ ಯು ಸೋ ಮಚ್.